ಅಯ್ಯೋ ಅತ್ತೆ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಟ್ಟಿದ್ರು ಗೊತ್ತಾ ಅತ್ತೆ. ನಮ್ಮಮ್ಮ ಒಡವೆನ ಅರ್ಧ ಕೆ ಜಿ, ಹಾಫ್ ಕೆ ಜಿ ಅಂತಂದ್ರೆ ಸುಮ್ಮನೆ ಅತ್ತೆ. ಬಂಗಾರದ ಒಡವೆ ಅಂತಂದರೆ ಸುಮ್ಮನೆ ನೀವೇ ಹೇಳಿ. ನನಗೆ ಭಾಳ ನೋವಾಗ್ತೈತೆ ಅತ್ತೆ. ನಮ್ಮಮ್ಮಂಗೂ ಫೋನ್ ಮಾಡಿ ಗೊಳೋ ಅಂತ ಹತ್ಬಿಟ್ಟೆ ನಾನಂತೂ. ಏನು ಮಾಡೋಣ ಅತ್ತೆ, ನನಗಂತೂ ದಿಕ್ಕೇ ತೋಚ್ತಿದ್ದಂಗೆ ಆಗೋಗ್ಬಿಟ್ಟೈತೆ ಅತ್ತೆ. ಅತ್ತೆ ಏನೇ ಹೇಳಿ, ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಪ ಎಷ್ಟು ಆಸೆಗಿದ್ರು. ಆ ಬಿಸ್ನೆಸ್ ಆಸೆ ಎಲ್ಲನೂ ಹಿಂಗೆ ಹೊರಟೋಯ್ತಾಯ್ತಾ ಅಂತೇಳ್ಬಿಟ್ಟು ಬೇಜಾರಾಗ್ತೈತೆ ಅತ್ತೆ ನನಗಂತೂ. ಅತ್ತೆ ನಿಜವಾಗೂ ನನ್ನ ಮನಸ್ಪೂರ್ವಕವಾಗಿ ಅಯ್ಯೋ ಕೊಟ್ಬಿಡೋಣ, ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತಲ್ಲ ಅಂತೇಳ್ಬಿಟ್ಟು ಎಲ್ಲ ತೆಗ್ದಿಕ್ಕಣ ಅಂತೇಳ್ಬಿಟ್ಟು ಎಲ್ಲ ತೆಗ್ದೆಲ್ಲ ಸೈಡಿಗೆ ಇಕ್ತಿದ್ದೆ ಅತ್ತೆ. ಹಿಂಗಾಯ್ತದೆ ಅಂತೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಅತ್ತೆ. ನಿಜವಾಗೂ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ ಅತ್ತೆ ನನಗಂತೂ. ಹೇಳ್ಕೊಳಕ್ಕಾಗ್ತಿಲ್ಲ ಅತ್ತೆ. ನಮ್ಮ ಅಮ್ಮನ ನೋವು, ನಮ್ಮ ಅಮ್ಮನ ಕಷ್ಟ ನಮ್ಮ ಅಮ್ಮಂಗೆ ಗೊತ್ತು ಅತ್ತೆ. ನಿಜವಾಗೂ ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಟ್ಟಿದ್ರು ಗೊತ್ತಾ ಅತ್ತೆ. ಏನು ಹೇಳಬೇಕು ಅಂತಲೇ ನನಗೆ ಅರ್ಥನೇ ಆಗ್ತಿಲ್ಲ. ಆ ಕಳ್ಳಂಗೆ ನಮ್ಮ ಮನೆಯೇ ಬೇಕಿತ್ತ, ಆ ಕಳ್ಳ ಹಿಂಗೆ ಎತ್ಕೊಂಡು ಹೋಗ್ಬೇಕಿತ್ತ. ನೋಡು ಪೊಲೀಸ್ ಅಪ್ಪನವ್ರನ್ನ ಇನ್ನೇನು ಸಾಮಾನ್ಯ ಅಂತ ಅನ್ಕೋಬೇಡ. ಪೊಲೀಸ್ ಅಪ್ಪನವರು ಹುಡುಕ್ತಾರೆ. ನಮ್ಮ ಒಂದು ವಾರ ಟೈಮ್ ಕೊಡಿ, ಒಂದು ವಾರದಾಗ ಕಳ್ಳನ್ನು ಹಿಡ್ಕೊಂಡು ಅವನನ್ನು ಕರ್ಕೊಬಿಟ್ಟು ಬಂದು ಕದ್ದಿರೋ ಒಡವೆನ ಹಿಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋರು ಗೊತ್ತೇನು. ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರಮ್ಮ ನೀನು. ಬಂದೇ ಬರ್ತದೆ ಒಡವೆ. ನನಗೂ ನೋವಾಯಿತು, ಬರೋಕ್ಕಿಲ್ವೇನೋ ಅಂತ ಹೇಳ್ಬಿಟ್ಟು ಭಯ ಇತ್ತು. ಆದರೆ ಬಂದೇ ಬರ್ತದೆ ಅನ್ನೋ ನಂಬಿಕೆ ನನಗಂತೂ ಐತೆ, ಭಾಳ ನಂಬಿಕೆ ಐತೆ ನನಗಂತೂ. ಬಂದೇ ಬರ್ತದೆ, ನೀನು ನೋಡ್ತಾ ಇರೋ ಒಡವೆ ಸಿಕ್ಕೇ ಸಿಗ್ತದೆ. ನೋಡ್ರಪ್ಪ, ನಿನ್ನ ನೋವು ನನಗೂ ಅರ್ಥ ಆಯ್ತದೆ. ಆದರೆ ಮನೆ ಕಡೆ ನೀನು ಕೀ ಹಾಕೊಂಡಿದ್ದಂಗೆ ಹೋಗಿದ್ದು ನೀನು ತಪ್ಪು ತಾನೆ. ನೀನು ಯಾಕೆ ಆ ಥರ ಕೀ ಹಾಕೊಂಡಿದ್ದಂಗೆ ಹೋಗ್ಬೇಕಿತ್ತು? ನೀನು ಕೀ ಎಲ್ಲ ಕ್ಲೀನಾಗಿ ಹಾಕೊಂಡು ಹೊರಗಡೆ ಹೋಗಿದ್ರೆ ಆಗೋದು. ಆ ಕಳ್ಳಂಗೆ ನೀನೇ ದಾರಿ ಮಾಡಿಕೊಟ್ಟಂಗೆ ಆಯಿತು. ಛೇ, ನನಗಂತೂ ನಿಜ ಬೇಜಾರಾಗ್ತೈತೆ. ಬಿಸ್ನೆಸ್ಗೆ ನೀನು ಅಡ ಇಕ್ಬೇಕಿತ್ತು, ಈ ಟೈಮಿಗೆ ಈ ಥರ ಆಯ್ತಲ್ಲ ಅಂತೇಳ್ಬಿಟ್ಟು ಜಾಸ್ತಿ ಬೇಜಾರಾಗ್ತೈತೆ ನನಗಂತೂ. ಬಿಡು, ಅವ್ನು ಪೊಲೀಸರು ನನ್ನ ಫ್ರೆಂಡೇನೇ ಅಲ್ವಾ, ಆದಷ್ಟು ಬೇಗ ಪರ್ಸ್ನಲಾಗಿ ತಗೊಂಡೇನೆ ಫುಲ್ ಎಲ್ಲ ಡೀಲ್ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳೋನಿ. ಟೆನ್ಷನ್ ತಗೊಳ್ಳೋದು ಏನಿಲ್ಲ. ಅವ್ನು ಭಾಳ ಅಂದರೆ ಭಾಳ ಒಳ್ಳೆಯವನು, ಎಲ್ಲ ನೋಡ್ಕೊತಾನೆ, ಸುಮ್ಮನಿರು. ಮಗಳೇ ಅಮ್ಮ ನೀನು ಕೊಟ್ಟಿದ್ದು ಒಡವೆ ಎಲ್ಲನೂ ಕಳ್ಳ ಕತ್ಕೊಂಡು ಹೋಗ್ಬಿಟ್ಟವನೇ ಅಮ್ಮ. ನಿಜವಾಗೂ ನೀನು ಎಷ್ಟು ಇಷ್ಟಪಟ್ಟು ಕೊಟ್ಟಿದ್ದೆ ಒಡವೆನ, ಆದರೆ ಎಲ್ಲ ಕಳ್ಳ ಒಂದು ಇಲ್ದಿದ್ದಂಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವನೆ, ಅಂದರೆ ಕತ್ಕೊಂಡು ಹೋಗ್ಬಿಟ್ಟವನೇ ಅಮ್ಮ. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ನನಗೆ ಗೊತ್ತು ನೀನು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ, ಏನು ಮಾಡಿದ್ದೆ ಅಂತೇಳ್ಬಿಟ್ಟು ನಂಗೆ ಬಹಳ ಚೆನ್ನಾಗಿ ಗೊತ್ತು. ಆದರೆ ನನಗದನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಅಮ್ಮ. ನಿಜವಾಗೂ ಭಾಳ ಬೇಜಾರಾಗ್ತೈತೆ ಅಮ್ಮ. ಅರ್ಧ KG ಬಂಗಾರ ಹೋಯ್ತಮ್ಮ. ಬೀಗ್ರೆ ಬನ್ನಿ ಕುಂತ್ಕೊ ಬನ್ನಿ. ಅಯ್ಯೋ ಮಾತಾಡೋಣ ಆಮೇಕಿಂದ. ನಿಮ್ಮ ಅಮ್ಮ ಇವಾಗ ಬಂದೈತಿ. ನೀನು ಸುಮ್ಮನೆ ಇರು, ನೀನು ಬಾ ಕುಂತ್ಕೊ ಬರ್ರಿ ಬೀಗ್ರೆ, ಬರ್ರಿ ಕುಂತ್ಕೊ ಬರ್ರಿ. ಅತ್ತೆ ಬನ್ನಿ. ಅಯ್ಯೋ ಬಾಕ್ಲು ತೆಗೆದಾಕೊಂಡು ಹೋಗ್ಬಿಟ್ಟವ್ರೆ, ಅದಕ್ಕೇನೆ ಅವ್ನು ಯಾವನ್ ಬಂದು ಕೂತ್ಕೊಂಡು ಹೋದ್ನ ಏನೋ ಗೊತ್ತಿಲ್ಲ. ಆದ್ರೂ ಭಾಳ ಕಷ್ಟಪಟ್ಬಿಟ್ಟು ಮಾಡಿಸಿದೆ ಅಳಿ ಅಂದರೆ ನಾನಂತೂ. ಹೊಸಿ ಕಷ್ಟ ಅಲ್ಲ, ತುಂಬನೇ ಕಷ್ಟಪಟ್ಬಿಟ್ಟು ನಾನು ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿಸಿದೆ ಗೊತ್ತಾ. ನಾನಂತೂ ಒಡವೆನ ನನ್ನ ಮಗಳು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ನಾನೇ ಕಷ್ಟಪಟ್ಟು ಮಾಡಿಸಿದ್ದೆ. ಇವತ್ತು ನೋಡಿ ಒಡವೆನೇ ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ. ಮಗಳೇ ಅಳ್ಬೇಡ ಕಣೆ, ಅಳ್ಬೇಡ, ಸಮಾಧಾನ ಮಾಡ್ಕ. ನೀನು ಕುಂತ್ಕೊ ಬಾ, ಒಂಚೂರು ನೀರು ಕುಡಿ. ನನಗೆ ಗೊತ್ತು ನಿಂಗೆ ಎಷ್ಟು ನೋವಾಗಿರ್ತದೆ ಬಂಗಾರದ ಒಡವೆ ಕಳ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು. ನೀನೇನು ಬೇಜಾರು ಮಾಡ್ಕೊಬೇಡ, ಕುಂತ್ಕ. ಅಮ್ಮ ಹೋಗು, ಅತ್ತೆ ಕಾಫಿ ಮಾಡ್ಕೊಂಬಿಟ್ಟು ಬಾ. ಅಯ್ಯೋ ಮಗಳೇ, ಯಾಕವ ಇಷ್ಟೊಂದು ಗೊಳು ಅಂತ ಹೇಳ್ತೀಯ ನೀನು? ಸಮಾಧಾನ ಮಾಡ್ಕೊಳವ. ಸಿಗ್ತದೆ ಒಡವೆ, ಎಲ್ಲೂ ಹೋಗಲಕ್ಕಿಲ್ಲ, ಸಿಗ್ತದೆ. ನೀನು ಸಮಾಧಾನ ಮಾಡ್ಕ. ಅದೇ ನಾನು ಪೊಲೀಸ್ ಆಫೀಸರ್, ನನ್ನ ಫ್ರೆಂಡೇನೆ. ನಾನು ಹೇಳಿದ್ದೀನಿ, ನನ್ನ ಫ್ರೆಂಡ್ ಅವ್ನು ಹುಡುಕೊಟ್ಟೆ ಕೊಡ್ತಾನೆ, ನೀನು ತಲೆ ಕೆಡಿಸ್ಕೊಬೇಡ ಅಂತ. ಆದ್ರೂ ಗೊಳೋ ಅಂತ ಗುಳಾಡ್ತಾವಳು ಸುಮ್ಮನೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಇವಳಂತೂ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾನು ಬಿಡು, ಸಮಾಧಾನ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದೀನಿ. ಕಾಫಿ ತಗೊಳ್ಳಿ ಬೀಗ್ರೆ. ಎಲ್ಲನೂ ನಮ್ಮ ದುರಾದೃಷ್ಟ ಅಷ್ಟೇ. ಏನು ಮಾಡಾನಿ, ನನ್ನ ಮಗ ಬಿಸ್ನೆಸ್ಗೆ ಹಾಕಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಗಿದ್ದ ಬಿಸ್ನೆಸ್ ಮಾಡಬೇಕು ಅಂತ. ಏನು ಮಾಡ್ತೀರಾ? ಆದರೆ ಕಳ್ಳ ಬಂದ್ಬಿಟ್ಟು ಹಿಂಗೆ ಹೊತ್ಕೊಂಡು ಹೋಯ್ತಾನೆ ಅಂತ ನಾವು ಅಂದ್ಕೊಂಡಿದ್ವಾ? ಹೇಳಿ, ಈ ಆಸೆಗಿದ್ದಿದ್ದೆಲ್ಲ ಹಿಂಗೆ ನಿರಾಸೆ ಆಗೋಗ್ಬಿಡ್ತು ನಮ್ದಂತೂ. ದೇವ್ರಣೆ ಭಾಳ ನೋವಾಯ್ತದೆ ನಮಗೂ. ಇನ್ನೇನು ಇವತ್ತು ಬ್ಯಾಂಕಿಗೆ ತಗೊಂಡೋಗ್ಬಿಟ್ಟು, ಇವತ್ತು ಸೋಮವಾರ ಅಲ್ವಾ, ಇವತ್ತು ಇಕ್ಬಿಟ್ಟು ಬರೋನಿ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡಿದ್ರೆ ಎಲ್ಲ ಹಿಂಗೆ ಎಡವಟ್ಟಾಗೋಗ್ಬಿಡ್ತು. ಏನು ಮಾಡಾನಿ, ತಗೊಳ್ಳಿ ನೀವು ಕಾಫಿ ಕುಡಿ, ತಗೊಳ್ಳಿ. ನಾಷ್ಟಕ್ಕೇನಾರ ಮಾಡ್ತೀವಿ. ನಾವಂತೂ ಈ ಟೆನ್ಷನಾಗೆ ತಿಂದಿಲ್ಲ ಮಾಡಿಲ್ಲ, ಏನೂ ಇಲ್ಲ. ನಮ್ಮ ದುರಾದೃಷ್ಟಕ್ಕೆ ಏನು ಮಾಡೋಕ್ಕಾಯ್ತದೆ ಹೇಳಿ. ಮಗಳೇ, ನಾನು ನೀನು ಖುಷಿಗಿನ್ನ ಬೇರೆ ಏನು ಮುಖ್ಯ ಅಲ್ಲ. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಮಗಳೇ. ನೋಡು, ಅರ್ಧ KG ಬಂಗಾರ ತಾನೆ ನೋಡೆ. ನಾನು ಜಮೀನ ಮಾರಾಟಕ್ಕೆ ಅಂತೇಳ್ಬಿಟ್ಟು ಇಕ್ಕಿದ್ದೀನಿ. ಇಬ್ಬರು ಹೆಣ್ಮಕ್ಳಿಗೆ ಒಂದೊಂದು ಎಕರೆ ಹೋಗ್ಲಿ ಅಂತೇಳ್ಬಿಟ್ಟು ನಾನು ಈಗ ಮಾರಕ್ಕೆ ಅಂತಲೇ ಎಲ್ಲ ರೆಡಿ ಮಾಡ್ಬಿಟ್ಟು ಇಕ್ಕಿದ್ದೀನಿ. ಅದಕ್ಕೇನೆ ಈಗ ಅದನ್ನು ಮಾರ್ತೀವಲ್ಲ, ನಿನಗೂ ನಿನ್ನ ತಂಗಿಗೂ ಇಬ್ಬರಿಗೂ ಒಂದೊಂದು ಎಕರೆನಾಗೆ ಅದು ಎಷ್ಟೆಷ್ಟು ಕಾಸು ಬರ್ತದೋ ಅಷ್ಟಷ್ಟು ಕಾಸು, ಒಂದು 300 ಗ್ರಾಮ್ ಅನ್ನೋದ್ರೂ ನಿಂಗೆ ಒಡವೆ ಮಾಡಿಸ್ಕೊಡ್ತೀನಿ. ಒಳಬೆ ಅಮ್ಮ. ಏನಮ್ಮ ಹೇಳ್ತಾ ಇದೀಯ ನೀನು? ನಿಜನಾ? ನಿಜವಾಗೂ ನೀನು ಮತ್ತೆ ನಾನು 300 ಗ್ರಾಮ್ ಒಡವೆನ ಮಾಡಿಸ್ಕೊಡ್ತೀಯಾ?
ಬ್ಯಾರ್ಯಾರಿಗೆ ಅದು ಏನು ಮುಖ್ಯನೋ ಅವ್ರಿಗೆ ಅದು ಏನು ಇಂಪಾರ್ಟೆಂಟೋ ನನಗಂತೂ ಗೊತ್ತಿಲ್ಲ ಕಣಮಿ. ನನಗಂತೂ ನನ್ನ ಮಗಳು ಸಂದಾಕಿರಬೇಕು, ಅದೊಂದೇನೇ ನನ್ನ ಜೀವನದಾಗ ನಾನು ಅನ್ಕೊಳ್ಳೋದೇನೇ ನನ್ನ ಮಕ್ಕಳು. ಅದ್ರಾಗೂ ನಾನು ಹೆಣ್ಣು ಮಕ್ಕಳು ಸಂದಾಕಿದ್ಬಿಟ್ರೆ ನಂಗೆ ಇನ್ನೇನೂ ಬೇಡ ಅಷ್ಟೇ ನೀನು. ಅದಕ್ಕೆ ನನಗಂತೂ ಮನಸ್ಪೂರ್ವಕವಾಗಿ ನಿಮಗೆ ಕೊಡಬೇಕು ಅಂತ ಆಸೆ ಐತೆ, ಕೊಡ್ತೀನಿ ನೋಡು. ಕಳ್ಳ ಎತ್ಕೊಂಡೋಗಿ ಇದು ಎತ್ಕೊಂಡೋಗ್ಲಿ, ಒಂದು ಎಕರೆನಾಗ ಎಷ್ಟು ಕಾಸು ಬಂದ್ರೆ ಅಷ್ಟು ಕಾಸು ನೀನು ಕೊಡ್ತೀನಿ, ಸುಮ್ಕಿರು. ನೀನು ಒಳಗೆ ಕುಡ್ದು ನೀನು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ ನೀನೊಂದು ಚೂರು ನೋವು ಮಾಡ್ಕೊಂಡ್ಲೇಬಾರ್ದು. ನೀನಂತೂ ಹಿಂಗೆಲ್ಲ ನೋವು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ಕೊಂಡ್ಲೇ ಬೇಡ ನೀನು, ಸರಿನಾ? ಈಗ ಸಮಾಧಾನ ಮಾಡ್ಕೊಂಡು ಇವಾಗ ಒಂಚೂರು ಖುಷಿಯಾಗಿ ನೋಗು. ನೀನು ಹೋಗ್ಲಿಲ್ಲ ಅಂತಂದರೆ ನನಗೆ ಕಾಪಿ ಸೇರ್ತದ. ನೋಡ್ದೇನೋ ಮಗನೇ, ನಿಮ್ಮ ಅತ್ತೆಯ ಒಳ್ಳೆ ಫ್ಯಾಮಿಲಿನಿಗೆ ಸಿಕ್ಬಿಟ್ಟೈತೆ ನಮ್ಗಂತೂ. ನೋಡ್ಲಾ, ಒಡವೆ ಕಳೆದೋಗೈತೆ ಅಂತ ಹೇಳಿದ ತಕ್ಷಣ ಏನಿಯಾ ಆರಾಮಾಗಿ ಇನ್ನೊಂದು ಒಡವೆ ತಂದು ಕೊಡ್ತೀನಿ ಅಂತ ಹೇಳ್ತಾವಳಲ್ಲ. ಇನ್ನೂ 300 ಗ್ರಾಮು ಅಂದರೆ ಮಗ ಎಷ್ಟಿರಬೇಡ ಹೇಳು. ನಾವೆಲ್ಲೋ ಹೋಗ್ಬಿಟ್ವಿ ಕಣ್ಲ, ನಾವಂತೂ ನಮ್ಗೆ ಅದೃಷ್ಟ ಕುಲಾಯಿಸ್ಬಿಡ್ತು ಅನ್ಕ. ನೋಡ್ದ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ. ಇಂಥ ಮಗಳನ್ನ ಮದುವೆ ಮಾಡ್ಕೊಂಡ್ರದು ನಿಜವಾಗೂ ಏನೇನಿಯ ಅಂತ ಅನ್ಕ. ನೋಡು, ಮತ್ತೆ ಒಳಗೆ ಬತ್ತೆ. ಈ ಕಳ್ಳ ಸಿಗಲಿಲ್ಲ ಅಂದ್ರೂ ಯಾವ ಬೇಜಾರೂ ಇಲ್ಲ ಬಿಡು. ಬೀಗ್ರಿಗೆ ಇನ್ನೊಂದ್ಸತಿ ಮಾಡಿಸ್ಕೊಡ್ತಾರಂತೆ ಒಡವೆನ. ಅಯ್ಯೋ ಬೀಗ್ರೆ, ನೀವು ಮಗಳ ಮೇಲೆ ಇಕ್ಕಿರೋ ಪಿರುತಿಗೆ ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಯ್ತದೆ. ಮಗಳ ಮೇಲೆ ಎಷ್ಟು ಇಕ್ಕೊಂಡಿದ್ದೀರಾ ಇಷ್ಟವಾ? ಯಪ್ಪ ನಿಮ್ಮಂಗೇನೇ ಇರಬೇಕು ಬಿಡಿ. ಎಲ್ಲನೂ ಹೆಣ್ಮಕ್ಳನ್ನ ಇಷ್ಟಪಡೋರು. ಹೆಣ್ಮಕ್ಳು ಅಂದ್ರೂ ಬೇಜಾರು ಮಾಡ್ಕೊಂಡು ಈಚೆ ಕಡೆಗೆ ತೊಳ್ಳ ಇದ್ರಾಗೆ ನಿಮ್ಗೆ ಹೆಣ್ಮಗಳಂದ್ರೇ ಬೋಲ್ ಇಷ್ಟ ಅಲ್ವಾ? ನಿಜವಾಗೂ ನಿಮಗೆ ನೋಡಿದ್ರೆ ನನಗೆ ಆನಂದವಾಯ್ತದೆ. ಇದ್ರೆ ಹೆಣ್ಮಕ್ಳಿಗೆ ನಿಮ್ಮಂಥ ಅಮ್ಮನೇ ಇರಬೇಕು. ನಿಜವಾಗೂ ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡಿ. ನಮಗೇನು ಬೇಕಿರಲಿಲ್ಲ, ಆದರೆ ನನ್ನ ಮಗ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾವನಲ್ಲ, ಅದಕ್ಕೆ ನೀವು ಬಿಸ್ನೆಸ್ಗೆ ಕಾಸು ಬೇಕಷ್ಟೇ ಬಿಟ್ರೆ ನಮಗೇನು ಬೇರೆ ದುರಾಸೆ ಪರಾಸೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಬಿಗ್ರೆ. ನಾವು ಏನಕ್ಕೆ ದುರಾಸೆ ಪಡೋಣ, ಏನಕ್ಕೆ ಇದು ಮಾಡ್ಕೊಳ್ಳೋಣ ಹೇಳಿ? ನನಗೆ ಏನಿದ್ರೂ ನನ್ನ ಮಗ ಬಿಸ್ನೆಸ್ ಮಾಡಿ ನನ್ನ ಮಗ ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇಲ್ಲ. ನನ್ನ ಮಗ ನಿಮ್ಮ ಮಗಳು ಇಬ್ಬರೂ ಸಂದಕ್ಕಿರಬೇಕು ಅಷ್ಟೇ ನನ್ನ ಆಸೆ. ನೀವು ಕೊಟ್ಟರು ನಿನ್ನ ಮಗಳೇ ತಾನೇ ಚೆನ್ನಾಗಿರೋದು. ಆರಾಮಾಗಿ ಕೊಡಿ, ನಾವು ಬಿಸ್ನೆಸ್ ಮಾಡ್ಕೊತೀವಿ. ನೀವೇನು ಒಡವೆ ಕೊಡಬೇಡಿ. ಎಷ್ಟು ಒಡವೆ ಮಾಡಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟು ಆರಾಮಾಗಿ ಕಾಸೇ ನೀನು ಕೊಟ್ಬಿಡಿ. ಕಾಸಾಗಿ ನನ್ನ ಮಗ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿರ್ತಾನೆ. ಬೇಕಾದ್ರೆ ಆಮೇಲೆ ಬಿಸ್ನೆಸ್ ಎಲ್ಲ ಟಾಪಾಗಿ ಬಂದಾಗ ಇನ್ನೂ ಸಂದಕ್ಕೆ ಒಡವೆ ಮಾಡಿಸ್ಕೊಡ್ತಾನೆ. ನನ್ನ ಮಗಳು ಹೆಂಗೆ ಹೇಳಿದ್ರೆ ಹಂಗೆ ಬೀಗ್ರೆ. ನನ್ನ ಮಗಳು ಒಡವೆ ಬೇಕು ಅಂದರೆ ಒಡವೆ, ನನ್ನ ಮಗಳು ಇಲ್ಲ ಒಡವೆ ಬೇಡ ನಮಗೆ ದುಡ್ಡೇ ನೆನೆಯ ಬೇಕು ಅಂತಂದರೆ ಹಂಗೆ ನೆನೆಯ, ಹೆಂಗೆ ಹೇಳಿದ್ರೆ ಹಂಗೆ ನೆನೆ. ಯಾವುದು ಒಡವೆ ಬೇಕಂದರೆ ಕೇಳಿ ಬಿಡ್ರಿ, ಒಡವೆನೇ ಕರ್ಕೊಂಡೋಗಿ ಮಾಡಿಸ್ಕೊಂಡ್ಬಿಟ್ಟು ಕಳಿಸ್ತೀನಿ. ಏನು ಮಗಳೇ, ಏನು ಬೇಕು ನಿಮಗೆ? ಒಡವೆ ಬೇಕಾ, ದುಡ್ಡು ಬೇಕಾ? ಅಮ್ಮ, ನಮ್ಮ ಯಜಮಾನ್ರು ಹೆಂಗೆ ಹೇಳಿದ್ರು ಹಂಗಮ್ಮ. ನಮ್ಮ ಯಜಮಾನ್ರಿಗೆ ಬಿಟ್ಟಿದ್ದೆಲ್ಲ ನಮ್ಮ ಯಜಮಾನ್ರದೇನೆಯ ಪಾಪ. ಅವರು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ ಕಣಮ್ಮ. ನನಗೆ ಅವರಂದರೆ ತುಂಬ ಇಷ್ಟ ಕಣಮ್ಮ. ನಿಜವಾಗೂ ನನಗೆ ತುಂಬ ಪ್ರೀತಿ ಅವರು ಅಂತ ಹೇಳಿದ್ರೆ. ಅದಕ್ಕೇನೆ ಅವರಿಗೂ ಪಾಪ ದುಡ್ಡು ಕೊಡೋದೇ ವಾಸಿ ಕಣಮ್ಮ. 1 ಎಕರೆ ಮಾರಿಬಿಟ್ಟು ಇವ್ರಿಗೇನೆ ಬಿಸ್ನೆಸ್ಗೇನೆ ಕೊಟ್ಬಿಡಮ್ಮ ಕಾಸನ್ನ. ಅಯ್ಯೋ ರೂಪ, ನಿನ್ನಂತ ಹೆಣ್ತಿನ ಪಡಿಯಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ನೀವಲ್ಲ ರೀ, ನಾನು ಪುಣ್ಯ ಮಾಡಿದ್ದೆ. 7 ಜನ್ಮದಲ್ಲ ರೀ, 14 ಜನ್ಮದೇನೆಯ ಪುಣ್ಯ ಮಾಡಿದ್ದೆ ಅಂತ ಅನ್ಕೊಳ್ಳಿ. ನಾನಂತೂ ನಿಜ ನನಗೆ ನೀವಂದರೆ ಭಾಳ ಇಷ್ಟ ರೀ. ನನಗಂತೂ ಒಡವೆ ಹೋಗಿದ್ದಕ್ಕೆ ಬೇಜಾರಾಗಿಲ್ಲ ನನಗೆ. ಆ ಒಡವೆ ದುಡ್ಡಾಗಿ ಬಿಸ್ನೆಸ್ ಮಾಡೋಕ್ಕಾಗಲಿಲ್ವೇ ನಮ್ಮ ಯಜಮಾನ್ರಿಗೆ ಅಂತ ಹೇಳ್ಬಿಟ್ಟು ಬೊಲ್ ನೋವಾಯ್ತಾಯ್ತು ನನಗಂತೂ. ಬಿಸ್ನೆಸ್ ಎಲ್ಲ ಪಾಪ ಆಸೆ ಇಟ್ಕೊಂಡಿದ್ರು, ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೊಲ್ ನೋವಾಯ್ತಿತ್ತು ನನಗಂತೂ. ಅಯ್ಯೋ ಬಂಗಾರಿ, ನಿನ್ನಂತ ಹೆಂಡ್ತಿನ ನಿಜವಾಗೂ ನಾನು ನೋಡೇ ಇಲ್ಲ ಬಿಡು. ಪಾಪ ಗಂಡನಿಗೆ ಎಷ್ಟು ಸಹಾಯ ಮಾಡ್ಕೊಂಡು ಎಷ್ಟು ಸಪೋರ್ಟ್ ಮಾಡ್ಕೊತಾಳೆ. ನನಗಂತೂ ಅದೇನೋ ಅಂತಾರಲ್ಲ, ಬಿಡು, ಭಾಳ ಲಕ್ಕಿ ನಾನಂತೂ. ಅಳಿ ಅಂದರೆ ನೀವು ನನ್ನ ಮಗಳನ್ನ ಪಿರುತಿ ಮಾಡೋದು, ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದು ನೋಡ್ತಾರೆ ನನಗೊಂಥರ ಅನ್ನಿಸ್ತದೆ. ನನಗಂತೂ ಭಾಳ ಆನಂದ ಆಯ್ತದೆ, ಭಾಳ ಖುಷಿ ಆಯ್ತದೆ. ಹೆಂಗೋ ನೀವಿಬ್ಬರು ಸಂದಕ್ಕಿರ್ತೀರಲ್ಲ ಅಷ್ಟೇ ಸಾಕು. ಆಯಿತು ಬಿಡಿ, 1 ಎಕರೆ ಜಮೀನು ಕಾಸ ತಂದ್ಬಿಟ್ಟು ನಿಮ್ಗೆ ಏನೇ ಕೊಡ್ತೀವಿ, ಅದು ಎಷ್ಟು ಕೊಯ್ತದೋ ನೋಡಬೇಕು. ಇನ್ನೂ ಲೆಕ್ಕ ಹಾಕಿಲ್ಲ. ಶಾನೆನೇ ಹೇಳ್ತಾವ್ರೆ 40 ಲಕ್ಷ ಹಂಗೆ ಹೇಳ್ತಾವ್ರೆ. ಎಷ್ಟು ಬಂದರೆ ಅಷ್ಟು ತಂದು ಕೊಡ್ತೀವಿ. ನನ್ನ ಮಗಳನ್ನ ನೀವು ಸಂದಕ್ಕೆ ನೋಡ್ಕೊಳ್ಳಿ ಅಷ್ಟೇನೆ. ಆಯಿತು ಅತ್ತೆ, ಆಯಿತು, ನೀವೇನು ಚಿಂತೆ ಮಾಡಬೇಡಿ, ನೋಡ್ಕೊತೀವಿ. ಲೇ, ನಿಮ್ಮ ಅಮ್ಮ ಬಂದೈತಿ ಇವತ್ತು. ಯಾವಾರ ಇವತ್ತು ಸೋಮವಾರ. ಅಯ್ಯೋ ಇವತ್ತು ಸೋಮವಾರ ಕೋಳಿ ಗಿಳಿ ಮಾಡಂಗಿಲ್ಲ. ಅಯ್ಯೋ ಏನು ಮಾಡೋದು? ಅಮ್ಮ ಹೋಗಿ ಬ್ಯಾಳೆ ಗಿಳಿ ಹಾಕೋ, ಒಬ್ಬಟ್ಟಿಗೆ ನಮ್ಮ ಅತ್ತೆ ಒಬ್ಬಟ್ಟು ಊಟ ಮಾಡ್ಕೊಂಡು ಹೋಗ್ಲಿ ಪಾಪ. ಪಾಪ ಅತ್ತೆ ಅಲ್ಲಿಂದ ಬಂದ್ಬಿಟ್ಟೈತೆ. ಹೆಂಗೆ ಹೇಳು? ಭಾಳ ಬೇಜಾರು ಮಾಡ್ಕೊಂತದಿಲ್ಲ ಅಂದರೆ ನೀನು ಹೋಗಮ್ಮ, ನೀನು ಹೋಗಿ ಒಬ್ಬಟ್ಟಿಗೆ ಬಿಟ್ಟು ಊಟನ ಮಾಡಾಕುವಂತೆ. ಹೋಗು, ಅಡುಗೆ ಮನೆಗೆ ಹೋಗಿ ಬ್ಯಾಳೆ ಹಾಕೋಗು. ಅಯ್ಯೋ ಅಳಿ ಅಂದರೆ ಏನು ಬೇಡ, ಸುಮ್ನಿರಿ ಬೀಗ್ರೆ. ಅಯ್ಯೋ ಸುಮ್ನಿರಿ, ಇರಪ್ಪ, ಹೋಗಿ ಬ್ಯಾಳೆ ಹಾಕ್ತೀನಿ. ಅತ್ತೆ, ನೀವು ತಿನ್ಕೊಂಡೇನೇ ಹೋಗ್ಬೇಕು ನೀವು. ನೀವ್ಯಾಕೆ ಹಿಂಗೇನೇ ಬೇಡ ಅಂತೀರಾ? ಒಟ್ಟು ತುಂಬ ತಿನ್ಕೊಂಡು ಹೋಗಿ. ಇರಿ ಬಂದೆ. ನಮ್ಮ ಅಮ್ಮಗೆ ತರಬೇಕೇನೋ ಐಟಮ್ಗಳು ಕೇಳ್ತೀನಿ. ಏನಾನ ಬೇಕು ಬ್ಯಾಡುಗಳು ಎಲ್ಲನೂ ಕೇಳ್ಕೊಂಡು ತಗೊಂಬಿಟ್ಟು ಬಂದ್ರೆ ಆಯಿತು. ಇರಿ 1 ನಿಮಿಷ. ಅಮ್ಮ, ಹೆಂಗೆ ನನ್ನ ಪಿಲಾನು
ಸೂಪರ್ ಮಗಳೇ, ಸೂಪರಾಗಿ ವರ್ಕೌಟ್ ಆಯಿತು. ಅರ್ಧ ಕೆ ಜಿ ಬಂಗಾರ ಕೊಡಬೇಕಾಗಿರೋದು ಹೆಂಗೋ 300 ಗ್ರಾಮ್ ಗಿಳಿತು. ಈಗ ಒಡವೆನೂ ಬೇಡ, ಕಾಸು ಕೊಡ್ರಿ ಅಂತವ್ರೆ. ನಿನ್ನ ಸಮಸ್ಯೆನೇ ಮುಗ್ದೋಗ್ಬಿಡ್ತು. ಒಳ್ಳೆ ತಲೆ ಉಪಯೋಗಿಸಿದ್ಯಾ ಬಿಡು ನೀನಂತುನ್ವೆ. ನಾನೇನು ಅಂದ್ಕೊಂಡಿದ್ದೆ, ನನ್ನ ಮಗಳನ್ನ ಅತೀ ಬುದ್ಧಿವಂತಿ ಆಗ್ಬಿಟ್ಟವಳು ನನ್ನ ಮಗಳಂತೂ. ಇಲ್ಲಿಗೆ ಬಂದಮೇಲೆ ಅದು ಎಷ್ಟು ಬುದ್ಧಿ ಕಲ್ತ್ಬಿಟ್ಟಿದ್ದೀಗ ಕಣಮ್ಮಿ ನೀನಂತುನ್ವೆ. ಹಿಂಗೆ ತಲೆ ಉಪಯೋಗಿಸ್ಕೊಂಡು ಹೋಗು ಎಲ್ಲನೂ. ಇನ್ನು ಮ್ಯಾಲ್ಗಡೆಗೆ ಬತ್ತಿ ನೀನಂತುನ್ವೆ. ನಮ್ಮ ಪೆದ್ದೊಳವಳಲ್ಲ ಅತಿ, ಅವಳ ತಲೆನಾಗ ಬುದ್ಧಿನೇ ಇಲ್ಲ, ಬರೀ ಲೊದ್ದಿನೇ ತುಂಬ್ಕೊಂಡೈತೆ ಅವಳ ತಲೆಗಂತುನ್ವೆ. ಬುದ್ಧಿ ಇದ್ದಿದ್ರೆ ಅವಳು ಯಾಕೆ ಹಿಂಗೆ ಆಡೋಳು ಹೇಳು. ನೀನನ್ನ ಬುದ್ಧಿ ಉಪಯೋಗಿಸಿ ಜೀವನ ಮಾಡಮ್ಮಿ ನೀನಾದ್ರೂ. ಹ್ಞೂ ಕಣಮ್ಮ, ನಾನು ಬುದ್ಧಿ ಉಪಯೋಗಿಸ್ತೇನೆ ಜೀವನ ಮಾಡೋದು. ಏನು ಅನ್ಕೊಂಡಿದ್ಯಾ ನೀನು? ನೋಡು, ನಾನೇನೆ ಕಳ್ಳನ ಪಿಲಾನ ಅದು ಇದು ಎಲ್ಲ ಮಾಡಿದ್ದು ನಾನೇನೇನೆ ಗೊತ್ತಾ. ನನಗೆ ಏನೇನೋ ಅನ್ಕೊಂಡಿದ್ದೆ ನಾನಂತೂ. ಆದರೆ ಇದೊಂದೇ ಒಳ್ಳೆ ಐಡಿಯಾ ಅಂದಿದ್ದು. ಇಲ್ಲ ಅಂದರೆ ಇವತ್ತು ಬ್ಯಾಂಕ್ ಹೋಗಿ ತಗೊಂಡೋಗ್ಬಿಟ್ಟು ಒಡವೆ ಎಲ್ಲ ಅಡ ಇಕ್ಬೇಕಿತ್ತು. ಅಡ ಇಕ್ಕಿದ್ರಂತೂ ಆತಕ್ಕೆ ತಗ್ಲಾಕೊಂಬಿಡ್ತಿದ್ದೆ ನಾನಂತೂ. ಇನ್ನು ಯಾಕೆ ಸುಮ್ಮನೆ ಸದ್ಯ ಅಡ ಇಕ್ಕಿಲ್ವಲ್ಲ ಅಷ್ಟಕ್ಕೆ. ಇವಾಗ ಬೆಳ್ಳಿ ಒಡವೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ಮುಗ್ದೋಗೋದು ನನ್ನ ಕತೆ. ಇವಾಗ ನೋಡು, ಏನಿಲ್ಲ, ಪ್ರಾಬ್ಲಮ್ ಏನೇ ಇಲ್ಲ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ನೋಡು. ಹ್ಞೂ ಮಗಳೇ, ಹಿಂಗೆ ನಡಿಯ ಮೇಂಟೈನ್ ಮಾಡು, ಏನು ಹೇಳಕ್ಕೆ ಹೋಗ್ಬೇಡ. ನಾನು ಯಾಕೆ ಹೇಳಿ, ಸುಮ್ಕಿರೋ. ಈಗ ನೋಡು, ನೀನು ದುಡ್ಡು ಕೊಡ್ತೀನಿ ಅಂದಿದ ತಕ್ಷಣ ಏನು ಭಾಳ ಆನಂದ ಆಗೋಗ್ಬಿಟ್ಟೈತಿ. ನೋಡ್ದ ಹೆಂಗೆ ಫುಲ್ ಎಲ್ಲರೂ ಫುಲ್ ಖುಷಿ ಆಗೋಗ್ಬಿಟ್ಟು ಒಬ್ಬಟ್ಟು ಮಾಡಕ್ಕೆ ಹೋಗೈತೆ. ಮತ್ತೆ ಬ್ಯಾಳೆ ಗಿಳೆ ಹಾಕಕ್ಕೆ ಅಂತೇಳಿ ಸುಮ್ಕಿರು. ಮಾಡ್ಕೊಂಡು ಒಟ್ಟು ತುಂಬ ತಿನ್ಕೊಂಡು ಹೋಗಿವಂತೆ. ಅಮ್ಮ ಸಮಸ್ಯೆ ನಮ್ಮಂಗೆ ಏನೇ ಬಗೆಹರಿಸ್ಕೋಬೇಕು ಅಷ್ಟೇನೆ. ಅಯ್ಯೋ ಬೀಗ್ರೆ, ಅದೇ ಮೆಣಸಿನ್ಕಾಯಿ ಬಜ್ಜಿ ಹಂಗೆ ಏನೇ ಮಾಡೋಣ ಅಂತ ನಮ್ಮ ಮಗನ ಕಳಿಸ್ದೆ. ಮೆಣಸಿನ್ಕಾಯಿ ಸೌತೆಕಾಯಿ ಒಂಚೂರು ಕೋಸಂಬರಿ ಮಾಡ ಅಂತ ಹೇಳ್ಬಿಟ್ಟು ಎಲ್ಲಂದ್ರೆ ತರಕ್ಕೆ ಕಳಿಸಿದ್ದೀನಿ. ತೊತ್ತನ್ನು ಕುಂತ್ಕೊಳ್ಳಿ ಬ್ಯಾಳೆ ಹಾಕಿದ್ದೀನಿ. ನೀವು ತಿನ್ಕೊಂಡೇನೇ ಹೋಗ್ಬೇಕು ಅಷ್ಟೇನೆ. ಆಯಿತು ಬೀಗ್ರೆ. ನನ್ನ ಮಗಳು ಪಾಪ ಸಪ್ಪಗಿದ್ದು, ಅವಳನ್ನು ಹೊಟ್ಟೆ ತುಂಬ ತಿಂದಂಗೆ ಆಯ್ತದೆ. ಆಯಿತು ಬಿಡಿ, ತಿನ್ನಲಿ ಆತ ಹೊಟ್ಟೆ ತುಂಬನೂ. ನನ್ನ ಮಗಳು ಖುಷಿನೇ, ನಾನು ಖುಷಿ. ಏನವ, ನೀನು ಹೊಟ್ಟೆ ತುಂಬ ತಿನ್ನು. ಸರಿ ಆಯ್ತಮ್ಮ.